ಮಳೆಯಿಂದ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿದ್ದೇವೆ. ಹೀಗಾಗಿ 50 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವಂತೆ ಬಿಬಿಎಂಪಿಗೆ ಮಹಿಳೆಯೊಬ್ಬರು ಲೀಗಲ್ ನೋಟಿಸ್ ಅನ್ನ ಕಳುಹಿಸಿದ್ದಾರೆ. ಹಾಳಾದ ರಸ್ತೆ ಗುಂಡಿಗಳಿಂದ ದೈಹಿಕ ಹಾಗೂ ಮಾನಸಿಕವಾಗಿ ತೊಂದರೆಯಾಗ್ತಾ ಇದೆ. ರಸ್ತೆ ಗುಂಡಿಯಲ್ಲಿ ಸಂಚರಿಸಿದ ಕಾರಣ ದೇಹದಲ್ಲಿ ನೋವು ಕಾಣಿಸಿಕೊಂಡಿದ್ದು 4-5 ಬಾರಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದೇನೆ. ಇದರಿಂದ ಮಾನಸಿಕವಾಗಿಯೂ ಕೂಡ ಹಿಂಸೆಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ರಿಚ್ಮಂಡ್ ಟೌನ್ ನಿವಾಸಿ ದಿವ್ಯಾ ಕಿರಣ್, ನಾನು ಬಿಬಿಎಂಪಿಗೆ ತೆರಿಗೆ ಪಾವತಿ ಮಾಡ್ತಾ ಇರುವಂತಹ ನಾಗರಿಕಳಾಗಿದ್ದು ಬಿಬಿಎಂಪಿ ನನಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಲಾಯರ್ ಮೂಲಕ ನೋಟಿಸ್ ಅನ್ನ ಕಳುಹಿಸಿಕೊಟ್ಟಿದ್ದಾರೆ. ಅದು ಕೂಡ 15 ದಿನಗಳ ಕಾಲ ಗಡುವನ್ನ ಕೂಡ ಕೊಟ್ಟಿದ್ದಾರೆ. ಸರಿಯಾದ ಬುದ್ಧಿ ಕಲಿಸುವಂತಹ ಕೆಲಸಕ್ಕೆ ಈ ರೀತಿಯಾಗಿ ಮುಂದಾಗಬೇಕಾಗಿದೆ ನಾಗರಿಕರು. ಯಾಕೆಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಎಷ್ಟೇ ಛೀಮಾರಿ ಹಾಕಿದ್ರೂ ಸರಿಯೇ ಅವರು ನಾವು ಮಾಡೋ ಕೆಲಸವನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಬೇಜವಾಬ್ದಾರಿತನವನ್ನ ಮೆರೆದಿರೋದು ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ನೋಡಿ, ಬಿಬಿಎಂಪಿ ಮಾಡುವಂತಹ ಎಡವಟ್ಟಿನಿಂದಾಗಿ ಸರಿಯಾಗಿ ಒಳಚರಂಡಿ ವ್ಯವಸ್ಥೆಗಳು ಕೂಡ ಸರಿಯಾಗಿಲ್ಲ. ಸೊ ಹಾಗಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಕೂಡ ಬೀಳುತ್ತೆ. ಗುಂಡಿಗಳು ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಮಳೆಯಿಂದಾಗಿ ನನಗೆ ಸಾಕಷ್ಟು ನೋವಾಗಿದೆ ಮತ್ತು ಸಾಕಷ್ಟು ಬಾರಿ ನಾನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದೇನೆ ಅಂತ ಹೇಳಿ ಇದೀಗ ಬಿಬಿಎಂಪಿಗೆ ನೋಟಿಸನ್ನು ಕಳುಹಿಸಿದ್ದಾರೆ ಮಹಿಳೆಯೊಬ್ಬರು. 4 ಬಾರಿ ಚಿಕಿತ್ಸೆ ಮಾಡಿರುವಂತಹ ಡಾಕ್ಯುಮೆಂಟ್ಸ್ಗಳು ಕೂಡ ನನ್ನ ಬಳಿ ಇದೆ. ಸೊ ಹಾಗಾಗಿ ಬಿಬಿಎಂಪಿ ನನಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಲಾಯರ್ ಮೂಲಕ ನೋಟಿಸನ್ನು ಕಳುಹಿಸಿದ್ದಾರೆ. ಅದು ಕೂಡ 15 ದಿನದ ಗಡುವನ್ನ ಕೂಡ ಕೊಟ್ಟಿದ್ದಾರೆ. 15 ದಿನದ ಒಳಗೆ ನನಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಬಿಬಿಎಂಪಿಗೆ ನೋಟಿಸ್ ಅನ್ನ ಕಳುಹಿಸಿಕೊಟ್ಟಿದ್ದಾರೆ. ಹೌದು, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಾವ್ಯಾಕೆ ನಿಮ್ಮ ಬೇಜವಾಬ್ದಾರಿತನದಿಂದಾಗಿ ನಾವು ಕಷ್ಟವನ್ನು ಅನುಭವಿಸಬೇಕು, ನಾವ್ಯಾಕೆ ಶ್ರಮವನ್ನು ಪಡಬೇಕು, ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಮತ್ತು ಮಾನಸಿಕವಾಗಿಯೂ ಕೂಡ ನಾವು ನೊಂದಿದ್ದೇವೆ ಅಂತ ಹೇಳಿ ಇದೀಗ ಮಹಿಳೆ ಈ ರೀತಿಯಾಗಿ ನೋಟಿಸನ್ನು ಕಳುಹಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ನೋಟಿಸ್ ಬರೀ ಒಬ್ಬರು ಕಳಿಸಿದ್ರೆ ಸಾಕಾಗೋದಿಲ್ಲ, ಇರೋ ಬರೋರೆಲ್ಲ ಕಳಿಸ್ಬೇಕು. ಯಾರೆಲ್ಲ ಸಂಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ನೋಡಿ, ಅವರು ಪ್ರತಿಯೊಬ್ಬರೂ ಕೂಡ ಬಿಬಿಎಂಪಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಬೇಕು. ರಿಚ್ಮಂಡ್ ಟೌನ್ ನಿವಾಸಿ ದಿವ್ಯಾ ಕಿರಣ್ ಅವರು ಕಳಿಸಿಕೊಟ್ಟಿರುವಂತಹ ನೋಟಿಸ್ ಇದು. ನೋಟಿಸನ್ನು ಕೂಡ ಗಮನಿಸ್ತಾ ಇದ್ದೀರಿ ಒಂದು ವಿಂಡೋದಲ್ಲಿ. ಯಾವ ರೀತಿಯಾಗಿ ಮಳೆಯಿಂದಾಗಿ ರಸ್ತೆಗಳೆಲ್ಲವೂ ಕೂಡ ಗುಂಡಿಯಾಗಿದೆ ಮತ್ತು ಮಳೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ 3 ಅಡಿ 4 ಅಡಿ ನೀರು ನಿಂತಿದ್ದಂತಹ ಸಂದರ್ಭದಲ್ಲಿ ನಮಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ ಗುಂಡಿ ಇದೆ ಅಥವಾ ಯಾವುದು ನೀರು ಅಥವಾ ಯಾವುದು ರಸ್ತೆ ಯಾವುದು ಕೂಡ ಗೊತ್ತಾಗೋದಿಲ್ಲ. ಬಿದ್ದು ಸಾವನ್ನಪ್ಪಿರುವಂತಹ ಘಟನೆಗಳು ಸಾಕಷ್ಟಿದ್ದಾವೆ.